ವೆಲ್ಕಮ್ ಟು ಶ್ವೇತಾ ರಾಘು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ರೆಸಿಪಿ ಏನು ಗೊತ್ತಾ? ಫ್ಲ್ಯಾಕ್ಸ್ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ. ಹಾಗಾಗಿ ಬನ್ನಿ, ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ ಮತ್ತು ಇದರಿಂದ ಏನು ಬೆನಿಫಿಟ್ಸ್ ಅಂತ ಎಲ್ಲ ಹೇಳ್ತೀನಿ. ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ, ಓಕೆನಾ? ನೋಡಿ, ಇವಾಗ ಚಟ್ನಿ ಪುಡಿ ಮಾಡೋದಕ್ಕೆ ನಾನೀಗ ಒಂದು ಬೌಲಲ್ಲಿ ಫ್ಲ್ಯಾಕ್ಸ್ ಸೀಡನ್ನ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜನ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಹುಣಸೆಹಣ್ಣು, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಖಾರದ ಪುಡಿ ತೊಗೊಂಡಿದ್ದೀನಿ ಖಾರಕ್ಕೋಸ್ಕರ. ಆಮೇಲೆ ರುಚಿಗೋಸ್ಕರ ಸ್ವಲ್ಪ ಜೀರಿಗೆ ತೊಗೋಬೇಕಾಗಿತ್ತು. ನನ್ನ ಹತ್ರ ಪೌಡ್ರ್ ಇತ್ತು, ಹಾಗಾಗಿ ಜೀರಿಗೆ ಪೌಡರ್ನ ತೊಗೊಂಡಿದ್ದೀನಿ. ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಈಗ ನಾನು ಒಂದು ಬಾಣಲಿಯಲ್ಲಿ ಫ್ಲ್ಯಾಕ್ಸ್ ಸೀಡನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಅದು ಸ್ವಲ್ಪ ಎಲ್ಲ ಚಟಪಟ ಅಂತ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಬ್ರೌನಿಷ್ ಕಲರ್ಗೆ ಬರುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈಗ ಚಟಪಟ ಅಂತ ಇದೆ. ಈಗ ನೋಡಿ, ಕಲರೆಲ್ಲ ಲೈಟಾಗಿ ಚೇಂಜ್ ಆಗಿದೆ, ಸ್ವಲ್ಪ ಡಾರ್ಕಿಶ್ ಬ್ರೌನ್ ಆಗಿದೆ. ಈಗ ಆಗಿರೋದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು. ಈಗ ನೆಕ್ಸ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಸೀಡ್ನ ಬೆನಿಫಿಟ್ ಏನಂತ ಅಂದರೆ ಒಮೆಗಾ 3 ಇರುತ್ತೆ, ರಿಚ್ ಇನ್ ವಿಟಮಿನ್, ಪ್ರೋಟೀನ್ ಇರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ತಿನ್ನೋದಕ್ಕಾಗಲ್ಲ ಅಲ್ವಾ? ಹಾಗಾಗಿ ಈ ಥರ ಏನಾದರೂ ಡಿಫ್ರೆಂಟಾಗಿ ಚಟ್ನಿ ಪುಡಿ ಆ ಥರ ಮಾಡಿದ್ರೆ ತಿನ್ಬೋದು ಅಂತ. ಈಗ ನಾನು ಕರ್ಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು ಎಲ್ಲ ಇದು ಮಾಡ್ಕೊಂಡಿದ್ನಲ್ವ, ಹುರ್ಕೊಂಡಿದ್ನಲ್ವ, ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡರು, ಖಾರದ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು, ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಇನ್ನಷ್ಟು ಬೆನಿಫಿಟ್ಸ್ ಅಂದರೆ ಹಾರ್ಟಿಗೆ ಒಳ್ಳೆಯದು, ಡೈಜೆಷನಿಗೆ ಒಳ್ಳೆಯದು, ಮತ್ತು ಹೇರ್ಗೆ, ಸ್ಕಿನ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಡಯಟ್ ಅಂಥವ್ರಿಗೆಲ್ಲರಿಗೂ ತುಂಬ ಒಳ್ಳೆಯದು, ಮತ್ತು ಹೇರ್ ಪ್ರಾಬ್ಲಮ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಹಾಕಿರ್ತೀವಲ್ವ, ಹಾಗಾಗಿ ಹೇರ್ ಗ್ರೋತಿಗೆ ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ತುಂಬಾ ತಿನ್ನಬಾರ್ದು, ಮಿತವಾಗಿ ತೊಗೋಬೇಕು. 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. ಈ ಚಪಾತಿಗೆ, ದೋಸೆಗೆ, ಇಲ್ಲ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಇವಾಗ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಗ್ರೈಂಡ್ ಆದಮೇಲೆ ನೋಡಿ, ಹೀಗಾಗಿದೆ ಚಟ್ನಿ ಪುಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ. ಇನ್ನಷ್ಟು ಹೆಲ್ದಿ ರೆಸಿಪೀಸ್ ನೋಡೋದಕ್ಕೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.